ಎಸ್ ಶ್ರೀಪಾದ್ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಶ್ರೀಪಾದ್. ಥ್ಯಾಂಕ್ ಯು ಸರ್. ಒಂದ್ ರೀತಿ ಬಿಜೆಪಿ ಅವರಿಗೆ ನಿರೀಕ್ಷಿತ ಗೆಲುವು ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲಿನಿಂದಾನು ಕೂಡ ಅವರು ಯಾವಾಗ ದೆಹಲಿ ಚುನಾವಣೆ ಅನೌನ್ಸ್ ಆಯ್ತು ಅವಾಗ್ಲಿಂದ ಈ ಸಾರಿ ಗೆಲುವು ನಮ್ದೇ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಈ ಸಾರಿ ಮಧ್ಯಮ ವರ್ಗದ ಜನ ಖಂಡಿತವಾಗಿಯೂ ನಮ್ಮನ್ನ ಕೈ ಹಿಡಿತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಕೆಳವರ್ಗದ ಜನರು ಕೂಡ ನಮ್ಮ ಕೈ ಹಿಡಿತಾರೆ ಅಂತ. ಆದ್ರೆ ಆಪ್ನವ್ರಿಗೆ ತೀರಾ ಕೆಳಮಟ್ಟದ ಜನರು ಮಾತ್ರ ಅವ್ರ ಜೊತೆಗಿದ್ರ, ಉಳಿದವರೆಲ್ಲರೂ ಕೂಡ ಆಪ್ನಿಂದ ಡೈರೆಕ್ಟ್ ಆಗಿ ಬಿಜೆಪಿಗೆ ಶಿಫ್ಟ್ ಆದ್ರ ಅನ್ನುವಂತಹ ಪ್ರಶ್ನೆ ಇದೆ. ಬಹಳ ಮುಖ್ಯವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೆಸರು ಹೇಳ್ಕೊಂಡು ಬಂದಂತಹ ಆಮ್ ಆದ್ಮಿ ಪಾರ್ಟಿಯವರು ಭ್ರಷ್ಟಾಚಾರದ ಆರೋಪದಲ್ಲೇ ಸಿಕ್ಕಾಕೊಂಡು ಇವತ್ತು ಈ ರೀತಿ ಸೋಲಿನ ರುಚಿಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಆದ್ರೆ ನನಗೆ ಅದರ ಮಿಡ್ಲಲ್ಲಿ ಕೂಡ ಒಂದು ವೇಳೆ ಭ್ರಷ್ಟಾಚಾರದ ಆರೋಪ ಬಂದಿದ್ರು ಕೂಡ, ಅಬಕಾರಿ ವಿಚಾರದಲ್ಲಿ ಬಂದಿದ್ರು ಕೂಡ ಜನ ಸ್ವಲ್ಪ ಆದ್ರೂ ಮಾಫಿ ಮಾಡ್ತಾ ಇದ್ರೆ. ಯಾಕಂದ್ರೆ ಯಾವುದೇ ರಾಜಕಾರಣಿಗಳು ಕೂಡ ಎಲೆಕ್ಷನ್ ಮಾಡೋಕ್ಕೆ ದುಡ್ಡು ಬೇಕು. ನಾವೊಂದು ಲೋಕಸಭಾ ಚುನಾವಣೆ ಅಂತ ಹೇಳುವಾಗ 40 ಲಕ್ಷ ಅಂತ ಹೇಳ್ತೀವಿ. ನಾವೇ ನಗೆಪಾಟ್ಲಿ ಗಿಡ ಅಂದ್ರೆ 40 ಲಕ್ಷದಲ್ಲಿ ಆಗತ್ತಾ ಅಂತೇಳಿ ಕೋಟಿ ನಮ್ಮ ಮುಂದಿನ ಆಗ್ತಾ ಇರುತ್ತೆ. ಜನ ಅದನ್ನು ಕೂಡ ಮಾಫಿ ಮಾಡ್ತಾ ಇದ್ರು. ಬಹುಶಃ ಏನೋ ಆರೋಪ ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಮೇಲೆ, ಏನು ಎಲ್ಲರೂ ಮಾಡಲ್ವಾ ಅಬಕಾರಿ ಇಲಾಖೆಯಲ್ಲಿ, ಏನು 300 ಕೋಟಿ ದೊಡ್ಡ ಇದಾ ಅಂತ ಬರ್ಬೋದಿತ್ತು. ಆದರೆ ಈ ಮನುಷ್ಯ ಆ ಶೀಶ್ಮಾಲ್ ರಚನೆ ಮಾಡ್ಕೊಂಡ್ರಲ್ಲ, ಅದು ಓಕೆ. ಸರ್ಕಾರಿ ನೆಕ್ಸ್ಟ್ ಬಂದವರು ಬೇಕು, ಮತ್ತೊಂದು ಬಂದವರು ಬೇಕು, ಬೇರೆ ವಿಚಾರ. 7-8 ಕೋಟಿಯಲ್ಲಿ ಆಗ್ತಾ ಇರುವಂಥದ್ದು 30-35 ಕೋಟಿಗೆ ಹೋದಾಗ ಅದನ್ನು ಒಂಥರ ಹೆಂಗೆ ಅಂತಂದರೆ ಏನು ಮಾಡಿದರೆ ಅನ್ನೋ ರೀತಿಲಿ. ಯಾಕಂದರೆ ಇದೇ ಮನುಷ್ಯ ನನಗೆ 1 BHK ಸಾಕು, 2 BHK ಸಾಕು ಅಂತ ಹೇಳ್ತಾ ಇದ್ದಂಥ ಮನುಷ್ಯ ಈ ಥರ ಬಂದಾಗ ಅನಿಸ್ಬಿಡ್ತೆ, ಓ ಇದು ನಾಗವಲ್ಲಿ ಬದಲಾಗ್ತಾ ಇದ್ದಾಳೆ ಅಂತೇಳಿ. ಒಂದು ಮಾತಿದೆ ಶ್ರೀಪಾದ್, 2 ಟೈಪ್. ಏನು ಗೊತ್ತಾ, ಈಗ ಒಬ್ಬ ಕುಡಿದು ತೂರಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ, ಒಬ್ಬ MLA. ಒಬ್ಬ ಕುಡಿದು ತೂರಾಡ್ತಾ ಇರುವಂಥ ಒಂದು MLAದು ಒಂದು ಫೋಟೋ ಸಿಗುತ್ತೆ, ಒಂದು ವಿಡಿಯೋ ಸಿಗುತ್ತೆ ಅಂತ ತಿಳ್ಕೊಳ್ಳಿ. ಅದು ಕಾಂಗ್ರೆಸ್ನವನಾಗಿದ್ದರೆ ವಿಚಾರ ಬೇರೆ, BJP ಆಗಿದ್ರೆ ವಿಚಾರ ಬೇರೆ. ಕಾಂಗ್ರೆಸ್ ಅವನಾಗಿದ್ರೆ ಅದು ದೊಡ್ಡ ಸುದ್ದಿ, ಅಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲ್ಲ. ಯಾಕಂದ್ರೆ ಅವ್ರು ಅದು ಆಲ್ರೆಡಿ ಒಪ್ಕೊಂಡಿರ್ತಾರೆ, ಇಲ್ಲಪ್ಪ ನಾವಿದೆಲ್ಲ ಮಾಡ್ತಾ ಇರ್ತೀವಿ, ಎಣ್ಣೆ ಗಿಣ್ಣೆ ಪಾರ್ಟಿ ಎಲ್ಲ ಮಾಡ್ತಾ ಇರ್ತೀವಿ ಅಂತೇಳಿ. BJP ಅವನು ಸಿಕ್ಕಾಕೊಂಡು ಅದು ಬಹಳ ದೊಡ್ಡ ಇಶ್ಯೂ ಆಗುತ್ತೆ. ಯಾಕಂದ್ರೆ ಪ್ರತಿ ಸಲ ಕೂಡ ಅದನ್ನ ಇಲ್ಲಪ್ಪ ಅದಲ್ಲ ಇದಿಲ್ಲ ಅಂತ ಮಾತಾಡ್ತಿರ್ತಾರಲ್ಲ. ಈಗ ಒಂದ್ ವೇಳೆ BJP ನಾಯಕ ಬೀಫ್ ತಿನ್ನುವಾಗ ಸಿಕ್ಕಾಕೊಂಡ್ರೆ, ಕಾಂಗ್ರೆಸ್ ನಾಯಕ ಸಿಕ್ಕಾಕೊಂಡ್ರೆ ಸಮಸ್ಯೆ ಆಗಲ್ಲ. ನಾವಿಲ್ಲಪ್ಪ ಅದಕ್ಕೇನು ವಿರೋಧ ಅಲ್ಲ, ನಾವು ತಿಂತೀವಿ ಅಂತ. BJP ಹೇಳಿ ಇಲ್ಲಿ ಆಗಿದ್ದು ಅದೇ ಅಂತ ನಾನು ಹೇಳ್ತಿರೋದು. ಅಂದ್ರೆ ನೀವೇನು ಫೋಟೋ ಫ್ರೇಮ್ ಹಾಕೊಂಡಿದ್ರಿ, ಇಲ್ಲ ನಾವು ನಿಮ್ಮ ದುಡ್ಡನ್ನು ಹಾಳು ಮಾಡಲ್ಲ, ಮತ್ತೊಂದು ಮಾಡಲ್ಲ, ಮಗದೊಂದು ಮಾಡಲ್ಲ ಅಂತ ಹೇಳ್ದವ. ಅಲ್ಲಪ್ಪ ಆಯ್ತು, BJP ಅವರು ಆರೋಪ ಮಾಡ್ತಾ ಇದ್ದಾರೆ ನಿನ್ನ ದುಡ್ಡು ತಿಂದೆ ಯಾವುದು ಅಬಕಾರಿಯಲ್ಲಿ ಅಂತೇಳಿ, ಅದನ್ನು ಒಪ್ಕೊಳ್ಳೋಣ, ನಿನ್ನನ್ನು ಏನು ಟಾರ್ಗೆಟ್ ಮಾಡಿದ್ರು ಅಂತೇಳಿ. ಶೀಶ್ಮಾಲ್ಗೆ 30 ಕೋಟಿ ಎಲ್ಲಿಯ 2 BHK, ಅದು 10 ವರ್ಷದಲ್ಲಿ ನೀನು ಉಳಿದವ್ರಿಗೆ ಏನು ಪಾಠ ಮಾಡೋದು, ಅದು ಬಂದಿರಬಹುದು ಅಂತೇಳಿ. ವೆರಿ ಅನ್ಫಾರ್ಚುನೇಟ್ ಏನಂತಂದ್ರೆ ಈ ಸಾರಿ ಬಹಳ ಅನ್ಫಾರ್ಚುನೇಟ್ ಏನಂತಂದ್ರೆ ಭ್ರಷ್ಟಾಚಾರದ ವಿಚಾರವಾಗಿ ಇಲ್ಲಿ ಎಲೆಕ್ಷನ್ ನಡೆದಿದ್ದು. ಹೌದು. ಆಮ್ ಆದ್ಮಿ ಪಾರ್ಟಿಯವರು ಯಾವಾಗ್ಲೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾ ಇದ್ದಂತವ್ರು, ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡಿ ಬಿಜೆಪಿ ಇವತ್ತು ಅಧಿಕಾರದ ಗದ್ದುಗೆ ಏರ್ತಾ ಇರುವಂತದ್ದು. ಆಪ್ನ ವಿರುದ್ಧ ಅನ್ಫಾರ್ಚುನೇಟ್ ಆಗಿ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಇರೋದು ಇಲ್ಲಿ ಪ್ರಸ್ತುತ ಅಂತ ಅನಿಸ್ತಾ ಇದೆ. ಆಮೇಲೆ ಅಜಯ್ ಮಾಕೆನ್ ಅವರು ಕಾಂಗ್ರೆಸ್ ನಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಅವ್ರು ಏನ್ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಎಲೆಕ್ಷನ್ ಹತ್ತಿರವಾಗ್ತಾ ಇದ್ದಂತೆ ದಿಢೀರ್ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ನೇರವಾಗಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಬಂದು ಏನ್ ಹೇಳಿದ್ರು, ಶರದ್ ಪವಾರ್ ಭ್ರಷ್ಟ, ಸೋನಿಯಾ ಗಾಂಧಿ ಭ್ರಷ್ಟರು, ನಿತಿನ್ ಗಡ್ಕರಿ ಭ್ರಷ್ಟರು, ಎಲ್ಲರೂ ಭ್ರಷ್ಟರು ಅಂತ ಆರೋಪ ಮಾಡಿದವರು ಲಿಕ್ಕರ್ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡವ್ರು ಯಾರು? 50,000 ಕೋಟಿಯ ಸ್ಕ್ಯಾಮ್. ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್, ಸಂಜಯ್ ಸಿಂಗ್ ಇತ್ಯಾದಿ ಜನರು. ಸೊ ಈಗ ಜನರನ್ನ ತಾಕಿತ್ತು ಈ ಭ್ರಷ್ಟಾಚಾರದ ವಿಚಾರವ, ಅಥವಾ ಯಮುನಾ ಕ್ಲೀನ್ ವಿಚಾರವ, ಅಥವಾ ಈ 12 ಲಕ್ಷದ ಸ್ಲ್ಯಾಬ್ ವಿಚಾರ ಏನಲ್ಲಿ ಪ್ರಸ್ತಾಪ ಆಯಿತು. 60% ಜನರಿಗೆ ಈ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಇಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಅಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೆ. ನೀವು ಯಾವ ತರ ನೋಡ್ತೀರಿ? ಡೆಫಿನೆಟ್ಲಿ ಒಂದು ಏನಂತಂದ್ರೆ ನಿಮ್ಮ ಬದ್ಧತೆ ಏನಿರುತ್ತೆ ಅಂತ. ಈಗಲೂ ಕೂಡ ನರೇಂದ್ರ ಮೋದಿ ಅವರನ್ನ ಜನ ಯಾಕೆ ಇಷ್ಟಪಡ್ತಾರೆ ಅಂತಂದ್ರೆ, ಈಗ ನಾನು ಒಮ್ಮೆ ದಿನೇಶ್ ಗುಂಡೂರಾವ್ ಹತ್ರ ಮಾತಾಡ್ತಾ ಇದ್ದೆ. ನೀವು ಎಷ್ಟೇ ಹೇಳಿದ್ರು ಕೂಡ ನೀವು ದೇಶಕ್ಕೆ ಮೋಸ ಮಾಡಬಲ್ಲರು ಅಂತ ನೀವು ನರೇಂದ್ರ ಮೋದಿನ ಹೇಳಕ್ ಬರೋದಿಲ್ಲ. ಆಯ್ತಾ, ಅದು ಬೇರೆ. ಅವ್ರಿಗೆ ಮದುವೆ ಆಗಿಲ್ಲ, ಭ್ರಷ್ಟಾಚಾರ ಮಾಡಲ್ಲ. ನರೇಂದ್ರ ಮೋದಿ, ನಾನು ಆಗ್ಲೂ ಹೇಳಿದೆ, ನರೇಂದ್ರ ಮೋದಿ ಏನು ಹೇಳಿದ್ರು, ನಾಕಾನೆ ದುಂಗ. ಅವರ ಬಗ್ಗೆ ಆ ಬದ್ಧತೆ ಈಗಲೂ ಇದೆ. ಹಾಗಂತ BJP ಎಲ್ಲ ನಾಯಕರು ನಾಕಾನೆ ದುಂಗನ ಅಲ್ಲ, ಅಲ್ಲಿ ಭ್ರಷ್ಟಾಚಾರಿಗಳು ಕೂಡ ಇದ್ದಾರೆ. ಆದರೆ ನಿಮಗೆ ಒಂದು ಮಾತಿದೆಯಲ್ಲ, ಅಂಡೆ ಬಾಯಿ ಕಟ್ಟಬಹುದು, ದೊಂಡೆ ಬಾಯಿ ಕಟ್ಟಕ್ಕಾಗಲ್ಲ ಅಂತೇಳಿ. ನೀವೆಲ್ಲರನ್ನೂ ಸರಿ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು ಆಫೀಸಲ್ಲಿ 10-20% ಜನ ಹಿಂಗೆ ಏನು ವೇಸ್ಟ್ ಬಾಡಿಗಳಿರ್ತಾರಂತೆ ಯಾವುದೇ ಆಫೀಸ್ಗಳಲ್ಲಿ. ಆಯ್ತಾ, ಆಗ ಹೊಸದಾಗಿ ಬಂದ ನಾಯಕ 20% ಸರಿ ಮಾಡಬೇಕು,
20% ಸರಿ ಮಾಡಬೇಕು, ಅದನ್ನು ಬಿಟ್ಬಿಡ್ಬೇಕಂತ ಒಂದು ಗಾದೆ ಇದೆ. ಆಗ ಅವ್ರು ಹೇಳೋದು ಅದನ್ನು ಹಂಗೇ ಬಿಟ್ಬಿಡಿ, ನೀವು ಅದನ್ನು ಸರಿ ಮಾಡೋಕ್ಕೆ ಹೋದರೆ ಈ 80% ಹಾಳಾಗೋಗ್ಬಿಡ್ತಾರೆ ಅಂತೇಳಿ. ಸೊ ಹಾಗೇನೆ ನರೇಂದ್ರ ಮೋದಿ ಅವರ ಬಗೆಗಿನ ದೇಶದ ಬಗೆಗಿನ ಬದ್ಧತೆ ಇದೆಯಲ್ಲ, ಅದನ್ನು ಯಾರು ಕೂಡ ಇಲ್ಲೂ ಪ್ರಶ್ನೆ ಮಾಡ್ತಾ ಇಲ್ಲ. ಮೊನ್ನೆ ಕಾಂಗ್ರೆಸ್ನ ಒಬ್ಬ ನಾಯಕ ಹೇಳ್ತಾ ಇದ್ರು, ನಮಗೆ ನರೇಂದ್ರ ಮೋದಿ ಅವರನ್ನ ವಿಪಕ್ಷಗಳಲ್ಲಿ ನೋಡಬೇಕು ಅಂತೇಳಿ. ಅಂದರೆ ಏನು ವಿಪಕ್ಷಗಳು ಅಂತಂದರೆ ಅವರು ರಿಟೈರ್ಮೆಂಟ್ ಎಲ್ಲ ಹೆಂಗೆ ಅವ್ರನ್ನ ಸೋಲಿಸಬೇಕು ಮತ್ತೆ ಹೇಳ್ತಾರೆ. ಸೋಲಿಸೋಕ್ಕಾಗಲ್ಲ ನಮಗೇನೆಲ್ಲ ಇಮ್ಯುನಿಟಿ ಏನು ಅಲ್ಲ, ಅದು ಇನ್ನೊಂದು ಮಾತಿದೆಯಲ್ಲ ಸರ್, ನಮಗೆ ಬಿಜೆಪಿ ಅವರು ಆಡಳಿತ ಪಕ್ಷದಲ್ಲಿ ಇದ್ದಾಗಿಂತ ವಿರೋಧ ಪಕ್ಷದಲ್ಲಿ ಇದ್ದಾಗಲೇ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಆ ವಿಚಾರಕ್ಕಾಗಿ ವಿರೋಧ ಪಕ್ಷದಲ್ಲಿ ನೋಡ್ಬೇಕು ಅಂತ ಅನ್ಕೊಂಡ್ರ ಅನ್ನೋದು ಒಂದ್ ಕಡೆ ಆದ್ರೆ ಅಲ್ಲ, ಇವರಿಗಾದಂತ ಅವರನ್ನ ಯಾವ ರೀತಿ ತಂದಿಟ್ಟಿದ್ರು ಅಂತೇಳಿ. ಈಗ ಇಲ್ಲೂ ಕೂಡ ಅಷ್ಟೇ, ಕಾಂಗ್ರೆಸ್ ಒಂದು ಕಾಲದಲ್ಲಿ 2013ರಲ್ಲಿ ಬಹುತೇಕ ಸೀಟ್ಗಳನ್ನು ಗೆದ್ದುಕೊಂಡಿತ್ತು ಕಾಂಗ್ರೆಸ್ಸು. ಆ ಸಂದರ್ಭ ಅದಕ್ಕಿಂತ ಹಿಂದೆ ನಿಮಗೆ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಆಗಿದ್ದಾಗ 40-45 ಸೀಟ್ಗಳು ಎಲ್ಲೋಯ್ತು ಆ ಓಟ್ಗಳೆಲ್ಲ? ನೀವಾಗಿ ಹಾಳು ಮಾಡ್ಕೊಂಡ್ರಂತ ಸೀಟ್ಗಳು. ಅಲ್ಲ, ಈ ಗ್ಯಾರಂಟಿಗಳೇ ಈ ಮೋದಿಯವರು ಗ್ಯಾರಂಟಿಗಳ ಪ್ರಭಾವವನ್ನ ಒಪ್ಕೊಂಡ್ರ ಅನ್ನುವಂತಹ ಪ್ರಶ್ನೆ ಇದೆ. ಇಲ್ಲ, ನಿಮಗೆ ಟಕ್ಕರ್ ಕೊಡುವಂತ ಸಂದರ್ಭದಲ್ಲಿ ಯಾರನ್ನ ಈಗ ಕಬ್ಬಿಣವನ್ನ ನೀವು ಮುಳ್ಳಿನಲ್ಲೇ ತೆಗಿಬೇಕಾಗತ್ತೆ. ನೀವು ಅಷ್ಟು ದೊಡ್ಡ ಆಫರ್ಗಳನ್ನು ಇಟ್ಟಾಗ ನೀವು ಇನ್ನೇನು ಮಾಡೋಕ್ಕಾಗತ್ತೆ? ನಾನು ಯಾಕೆ ಈ ವಿಚಾರ ಶ್ರೀಪಾದ್ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಶ್ರೀಪಾದ್. ಥ್ಯಾಂಕ್ ಯು ಸರ್. ಒಂದ್ ರೀತಿ ಬಿಜೆಪಿ ಅವರಿಗೆ ನಿರೀಕ್ಷಿತ ಗೆಲುವು ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲಿನಿಂದಾನು ಕೂಡ ಅವರು ಯಾವಾಗ ದೆಹಲಿ ಚುನಾವಣೆ ಅನೌನ್ಸ್ ಆಯ್ತು ಅವಾಗ್ಲಿಂದ ಈ ಸಾರಿ ಗೆಲುವು ನಮ್ದೇ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಈ ಸಾರಿ ಮಧ್ಯಮ ವರ್ಗದ ಜನ ಖಂಡಿತವಾಗಿಯೂ ನಮ್ಮನ್ನ ಕೈ ಹಿಡಿತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಕೆಳವರ್ಗದ ಜನರು ಕೂಡ ನಮ್ಮ ಕೈ ಹಿಡಿತಾರೆ ಅಂತ. ಆದ್ರೆ ಆಪ್ನವ್ರಿಗೆ ತೀರಾ ಕೆಳಮಟ್ಟದ ಜನರು ಮಾತ್ರ ಅವ್ರ ಜೊತೆಗಿದ್ರ, ಉಳಿದವರೆಲ್ಲರೂ ಕೂಡ ಆಪ್ನಿಂದ ಡೈರೆಕ್ಟ್ ಆಗಿ ಬಿಜೆಪಿಗೆ ಶಿಫ್ಟ್ ಆದ್ರ ಅನ್ನುವಂತಹ ಪ್ರಶ್ನೆ ಇದೆ. ಬಹಳ ಮುಖ್ಯವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೆಸರು ಹೇಳ್ಕೊಂಡು ಬಂದಂತಹ ಆಮ್ ಆದ್ಮಿ ಪಾರ್ಟಿಯವರು ಭ್ರಷ್ಟಾಚಾರದ ಆರೋಪದಲ್ಲೇ ಸಿಕ್ಕಾಕೊಂಡು ಇವತ್ತು ಈ ರೀತಿ ಸೋಲಿನ ರುಚಿಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಆದ್ರೆ ನನಗೆ ಅದರ ಮಿಡ್ಲಲ್ಲಿ ಕೂಡ ಒಂದು ವೇಳೆ ಭ್ರಷ್ಟಾಚಾರದ ಆರೋಪ ಬಂದಿದ್ರು ಕೂಡ, ಅಬಕಾರಿ ವಿಚಾರದಲ್ಲಿ ಬಂದಿದ್ರು ಕೂಡ ಜನ ಸ್ವಲ್ಪ ಆದ್ರೂ ಮಾಫಿ ಮಾಡ್ತಾ ಇದ್ರೆ. ಯಾಕಂದ್ರೆ ಯಾವುದೇ ರಾಜಕಾರಣಿಗಳು ಕೂಡ ಎಲೆಕ್ಷನ್ ಮಾಡೋಕ್ಕೆ ದುಡ್ಡು ಬೇಕು. ನಾವೊಂದು ಲೋಕಸಭಾ ಚುನಾವಣೆ ಅಂತ ಹೇಳುವಾಗ 40 ಲಕ್ಷ ಅಂತ ಹೇಳ್ತೀವಿ. ನಾವೇ ನಗೆಪಾಟ್ಲಿ ಗಿಡ ಅಂದ್ರೆ 40 ಲಕ್ಷದಲ್ಲಿ ಆಗತ್ತಾ ಅಂತೇಳಿ ಕೋಟಿ ನಮ್ಮ ಮುಂದೆ ಆಗ್ತಾ ಇರುತ್ತೆ. ಜನ ಅದನ್ನು ಕೂಡ ಮಾಫಿ ಮಾಡ್ತಾ ಇದ್ರು. ಬಹುಶಃ ಏನೋ ಆರೋಪ ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಮೇಲೆ, ಏನು ಎಲ್ಲರೂ ಮಾಡಲ್ವಾ ಅಬಕಾರಿ ಇಲಾಖೆಯಲ್ಲಿ, ಏನು 300 ಕೋಟಿ ದೊಡ್ಡ ಇದಾ ಅಂತ ಬರ್ಬೋದಿತ್ತು. ಆದರೆ ಈ ಮನುಷ್ಯ ಆ ಶೀಶ್ಮಾಲ್ ರಚನೆ ಮಾಡ್ಕೊಂಡ್ರಲ್ಲ, ಅದು ಓಕೆ. ಸರ್ಕಾರಿ ನೆಕ್ಸ್ಟ್ ಬಂದವರು ಬೇಕು, ಮತ್ತೊಂದು ಬಂದವರು ಬೇಕು, ಬೇರೆ ವಿಚಾರ. 7-8 ಕೋಟಿಯಲ್ಲಿ ಆಗ್ತಾ ಇರುವಂಥದ್ದು 30-35 ಕೋಟಿಗೆ ಹೋದಾಗ ಅದನ್ನು ಒಂಥರ ಹೆಂಗೆ ಅಂತಂದರೆ ಏನು ಮಾಡಿದರೆ ಅನ್ನೋ ರೀತಿಯಲ್ಲಿ. ಯಾಕಂದರೆ ಇದೇ ಮನುಷ್ಯ ನನಗೆ 1 BHK ಸಾಕು, 2 BHK ಸಾಕು ಅಂತ ಹೇಳ್ತಾ ಇದ್ದಂಥ ಮನುಷ್ಯ ಈ ಥರ ಬಂದಾಗ ಅನಿಸ್ಬಿಡುತ್ತೆ, ಓ ಇದು ನಾಗವಲ್ಲಿ ಬದಲಾಗ್ತಾ ಇದ್ದಾಳೆ ಅಂತೇಳಿ. ಒಂದು ಮಾತಿದೆ ಶ್ರೀಪಾದ್, 2 ಟೈಪ್. ಏನು ಗೊತ್ತಾ, ಈಗ ಒಬ್ಬ ಕುಡಿದು ತೂರಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ಒಬ್ಬ MLA. ಒಬ್ಬ ಕುಡಿದು ತೂರಾಡ್ತಾ ಇರುವಂಥ ಒಂದು MLAದು ಒಂದು ಫೋಟೋ ಸಿಗುತ್ತೆ, ಒಂದು ವಿಡಿಯೋ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಅದು ಕಾಂಗ್ರೆಸ್ನವನಾಗಿದ್ದರೆ ವಿಚಾರ ಬೇರೆ, BJP ಆಗಿದ್ರೆ ವಿಚಾರ ಬೇರೆ. ಕಾಂಗ್ರೆಸ್ ಅವನಾಗಿದ್ರೆ ಅದು ದೊಡ್ಡ ಸುದ್ದಿ, ಅಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲ್ಲ. ಯಾಕಂದ್ರೆ ಅವ್ರು ಅದು ಆಲ್ರೆಡಿ ಒಪ್ಕೊಂಡಿರ್ತಾರೆ, ಇಲ್ಲಪ್ಪ ನಾವಿದೆಲ್ಲ ಮಾಡ್ತಾ ಇರ್ತೀವಿ, ಎಣ್ಣೆ ಪಾರ್ಟಿ ಎಲ್ಲ ಮಾಡ್ತಾ ಇರ್ತೀವಿ ಅಂತೇಳಿ. BJP ಅವ್ರು ಸಿಕ್ಕಾಕೊಂಡ್ರೆ ಭಾಳ ದೊಡ್ಡ ಇಶ್ಯೂ ಆಗುತ್ತೆ. ಯಾಕಂದ್ರೆ ಪ್ರತಿ ಸಲ ಕೂಡ ಅದನ್ನ ಇಲ್ಲಪ್ಪ ಅದಲ್ಲ ಇದಿಲ್ಲ ಅಂತ ಮಾತಾಡ್ತಿರ್ತಾರಲ್ಲ. ಈಗ ಒಂದ್ ವೇಳೆ BJP ನಾಯಕ ಬೀಫ್ ತಿನ್ನುವಾಗ ಸಿಕ್ಕಾಕೊಂಡ್ರೆ, ಕಾಂಗ್ರೆಸ್ ನಾಯಕ ಸಿಕ್ಕಾಕೊಂಡ್ರೆ ಏನು ಸಮಸ್ಯೆ ಆಗಲ್ಲ. ನಾವಿಲ್ಲಪ್ಪ ಅದಕ್ಕೇನು ವಿರೋಧ ಅಲ್ಲ, ನಾವು ತಿಂತೀವಿ ಅಂತ. BJP ಹೇಳಿ ಇಲ್ಲಿ ಆಗಿದ್ದು ಅದೇ ಅಂತ ನಾನು ಹೇಳ್ತಿರೋದು. ಅಂದ್ರೆ ನೀವೇನು ಫೋಟೋ ಫ್ರೇಮ್ ಹಾಕೊಂಡಿದ್ರಿ, ಇಲ್ಲ ನಾವು ನಿಮ್ಮ ದುಡ್ಡನ್ನು ಹಾಳು ಮಾಡಲ್ಲ, ಮತ್ತೊಂದು ಮಾಡಲ್ಲ, ಮೊದಲೊಂದು ಮಾಡಲ್ಲ ಅಂತ ಹೇಳಿದವ. ಅಲ್ಲಪ್ಪ ಆಯ್ತು, BJP ಅವರು ಆರೋಪ ಮಾಡ್ತಾ ಇದ್ದಾರೆ ನಿನ್ನ ದುಡ್ಡು ತಿಂದೆ ಯಾವುದು ಅಬಕಾರಿಯಲ್ಲಿ ಅಂತೇಳಿ, ಅದನ್ನು ಒಪ್ಕೊಳ್ಳೋಣ, ನಿನ್ನನ್ನು ಏನು ಟಾರ್ಗೆಟ್ ಮಾಡಿದ್ರು ಅಂತೇಳಿ. ಶೀಶ್ಮಾಲ್ಗೆ 30 ಕೋಟಿ ಎಲ್ಲಿ 2 BHK, ಅದು 10 ವರ್ಷದಲ್ಲಿ ನೀನು ಉಳಿದವ್ರಿಗೇನು ಪಾಠ ಮಾಡೋದು ಅದು ಬಂದಿರ್ಬೋದು ಅಂತೇಳಿ.